ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳುವಂತಹ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು ಒಂದು ನಾರ್ಮಲ್ ನೀಡಲ್ಗೆ 4 ಎಳೆ ಕಾಟನ್ ಥ್ರೆಡನ್ನು ಪೋಣಿಸ್ಕೊಂಡಿದ್ದೀನಿ. 2 ಎಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಈ ಥರ ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ 3 mm ಇರುವಂತಹ ಈ ಥರ ಚಿಕ್ಕ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಮಾಡ್ತಾ ಇದ್ರೆ ಪಲ್ಲು ಸೀದಾ ಕಡೆಯಿಂದನೇ ನೀವು ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಜನ ಸೀರೆ ಕುಚ್ಚು ವಿಡಿಯೋ ಅಪ್ಲೋಡ್ ಮಾಡಿದರೆ ಸಾಕು, ಸೀದಾ ಕಡೆಯಿಂದನೇ ಹಾಕಬೇಕಾ ಅಥವಾ ಉಲ್ಟಾ ಕಡೆಯಿಂದ ಹಾಕಬೇಕಂತ ಕಮೆಂಟ್ ಮಾಡ್ತಾ ಇರ್ತೀರಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ಈ ಥರ ಟಸಲ್ಸ್ಗಳು ಬೇಕಾಗುತ್ತೆ. 127 ಇದೆ, ಡಬಲ್ ಮಾಡ್ಕೊಂಡಾಗ 247 ಟಸಲ್ ಇದು. ಇವುಗಳನ್ನು ಯಾವ ಥರ ಮಾಡೋದಂತ ಜಾಸ್ತಿ ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಕುಚ್ಚು ಯಾವ ಥರ ಮಾಡೋದಂತ ಲಿಂಕನ್ನು ಕಳಿಸ್ಕೊಡ್ತೀನಿ. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೀವು ಮೊದಲೇ ಮಾರ್ಕ್ ಆದರೂ ಮಾಡಿ ಇಟ್ಕೋಬೋದು, ಇಲ್ಲ ಅಂದರೆ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಸೀರೆಗೆ ಬಿಚ್ಕೊಳ್ದೇ ಇರೋ ರೀತಿ ನೀಟಾಗಿ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಆವಾಗಲೇ ತೋರಿಸಿದ್ನೆಲ್ಲ ಬೀಡ್ಸು, ಈ ಬೀಡ್ಗಳನ್ನು ನಾನು ಪೋಣಿಸ್ಕೊತಾ ಇದ್ದೀನಿ. ಟೋಟಲ್ 9 ಬೀಡ್ಗಳನ್ನು ನಾನು ಪೋಣಿಸ್ಕೋತೀನಿ. 9 ಬೀಡ್ಗಳನ್ನು ಪೋಣಿಸ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ಈ ಥರ ಪೋಣಿಸ್ಕೊಂಡ್ಮೇಲೆ ರೆಡಿ ಮಾಡ್ಕೊಂಡಿರುವಂತಹ ಟಸಲನ್ನು ಇದಕ್ಕೆ ಹಾಕಬೇಕು. ಓಕೆ, ಈ ಥರ ಟಸಲನ್ನು ಹಾಕಿದ ಮೇಲೆ ಕೆಳಗಡೆ ಇರುವಂತಹ 3 ಬೀಡ್ಗಳಿಂದ ಮಾತ್ರ ಈ ಥರ ಸೂಜಿಯನ್ನು ಈ ಥರ ತಗೊಂಡು ಬನ್ನಿ. ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಪ್ರತಿ ಸಲ ನಾವು ಈ ಥರ ಮಾಡಿಕೊಂಡಾಗ. ನೆಕ್ಸ್ಟ್ ಇನ್ನೂ 3 ಬೀಡ್ ಇದೆಯಲ್ಲ, ಅದನ್ನು ಕೂಡ ಇದೇ ಥರ ಮೇಲ್ಗಡೆಯಿಂದ 3 ಬೀಡಿಂದ ಮಾತ್ರ ಹೊರಗಡೆ ತೆಗಿಬೇಕು ದಾರವನ್ನು. ನೆಕ್ಸ್ಟ್ ಇನ್ನೂ 3 ಬೀಡು. ನೋಡಿ, ಈ ಶೇಪಲ್ಲಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗಿದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಳ್ಳಿ, ಕರೆಕ್ಟಾಗಿ ಲಾಕನ್ನು ಮಾಡಬೇಕು. ಜಾಸ್ತಿ ಟೈಟಾಗಿ ಏನು ಬೇಡ, ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಇದರ ಒಳಗಡೆಯಿಂದ ತೊಗೊಂಡ್ಬಿಟ್ರೆ ಒಂದಿಲ್ಲಿ ಲಾಕ್ ಬೀಳುತ್ತೆ. ಇನ್ನೊಂದು ಸಲ ಇದೇ ಥರ ಮಾಡ್ಕೊಂಡ್ಬಿಡಿ. ಇವಾಗ ಈ 3 ಬೀಡಿಂದನೂ ಹೊರಗಡೆ ತೆಗಿಬೇಕು. ದಾರವನ್ನು ಕಟ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಇದೇ ಥರ ಪಕ್ಕದಲ್ಲೇ ಮಾಡಿ ತೋರಿಸ್ತೀನಿ. ನೀವು ಇದೇ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಹಾಗೆ ಕುಚ್ಚು ನೀವು ಈ ಥರ ಬೆರಳಳತೆಯಿಂದ ಮಾಡ್ಕೋಬೋದು, ಇಲ್ಲ ಅಂದರೆ ಮೊದಲೇ ಟೇಪಿಂದ ನೀವು ಮಾರ್ಕನ್ನು ಮಾಡಿ ಇಟ್ಕೋಬೋದು. ಮೆಜರ್ಮೆಂಟ್ ಟೇಪ್ ಇರುತ್ತಲ್ಲ, ಅದರಿಂದ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಒಂದು ಕುಚ್ಚಾದಮೇಲೆ ಗ್ಯಾಪು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಮಾಡ್ಕೋಬೋದು. ನಾನು ಇನ್ನೊಂದು 2 ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಕಾಣಿಸ್ತಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಒಂದು 3 ಕುಚ್ಚುಗಳನ್ನು ಮಾಡಿ ತೋರಿಸಿದ್ದೀನಿ. ಇದೇ ಥರ ಸೀರೆ ಪೂರ್ತಿ ಮಾಡ್ಕೊಳ್ಳಿ. ಬೇಕಿದ್ರೆ ಟಸಲ್ ಕಲರ್ಗಳನ್ನು ನೀವು ಚೇಂಜ್ ಮಾಡ್ಕೋಬೋದು. ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ನಲ್ಲಿ ಮಾಡ್ಕೊಳ್ಳಿ. ಸೀರೆಯ ಪಲ್ಲು ಕಲರ್ ಅಥವಾ ಬಾರ್ಡರು ಇಲ್ಲ ಬಾಡಿ ಕಲರ್ ಥ್ರೆಡ್ಗಳನ್ನು ಬಳಸ್ಕೊಂಡು ಈ ಥರ ಟಸಲ್ಸ್ಗಳನ್ನು ರೆಡಿ ಮಾಡಿ ಇಟ್ಕೊಂಡು ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಈ ಗ್ಯಾಪ್ ನಿಮಗೆ ದೂರ ಅನಿಸಿದರೆ ಇನ್ನೂ ಆ ಥರ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಒಂದು 350ವರೆಗೂ ಚಾರ್ಜ್ ಮಾಡ್ಕೋಬೋದು. ಈವನ್ ಬಿಗಿನರ್ಸ್ಗೂ ಕೂಡ ಈಸಿಯಾಗಿ ಹಾಕ್ಕೋಬೋದು ಈ ಡಿಸೈನನ್ನು. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.